ಎಲ್ರಿಗೂ ನಮಸ್ಕಾರ. ಯೋಗೀಶಪ್ಪಾಜಯ್ಯ, ಮಾಜಿ ಅಧಿಕಾರಿ, ತೋಟಗಾರಿಕೆ ಇಲಾಖೆ, ಕರ್ನಾಟಕ ಸರ್ಕಾರ, ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿ, ತರಬೇತುದಾರ, ಸಲಹೆಗಾರ ಹಾಗೂ ಅಗ್ರ ಪ್ರೇರಕ ಭಾಷಣಕಾರ. ಬಹುತೇಕ ಕೃಷಿ ತಾವೆಲ್ಲ ನನ್ನ ಕೃಷಿ ಮಾರುಕಟ್ಟೆ ಕ್ರಾಂತಿ ಭಾಗ 1, 2 ಮತ್ತು 3 ಈಗಾಗಲೇ ಆ ವಿಡಿಯೋಗಳನ್ನು ನಾನು ತಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ. ನೀವೆಲ್ಲ ನೋಡಿದ್ದೀರಿ ಅಂತ ಭಾವಿಸಿದ್ದೇನೆ. ಒಂದು ವೇಳೆ ನೋಡಿಲ್ಲ ಅಂದರೆ ದಯಮಾಡಿ ಭಾಗ 1, 2, 3 ನೋಡಿ. ಯಾಕಂದರೆ ನಾನು ಪ್ರತಿಯೊಂದು ಭಾಗಗಳಲ್ಲೂ ಸಹ ಬೇರೆ ಬೇರೆ ವಿಷಯಗಳನ್ನು ನಾನು ಪ್ರಸ್ತಾಪ ಮಾಡಿರೋಂಥದ್ದು. ಈಗ ನಾನು ಭಾಗ 1, 2, 3ರಲ್ಲಿ ಅಲ್ಲಲ್ಲಿ ಪ್ರಸ್ತಾಪ ಮಾಡಿದ್ದೆ. ಏನೋ ಇಂದಿನ ಮೊದಲ ಆದ್ಯತೆ, ಅವಶ್ಯಕತೆ, ತುರ್ತು, ಜರೂರು ಮಾರುಕಟ್ಟೆ ಅಥವಾ ಮಾರಾಟ ಕೇಂದ್ರಿತ ಯೋಚನೆಗಳು, ವೇದಿಕೆಗಳು, ಕಾರ್ಯಕ್ರಮಗಳು, ತರಬೇತಿಗಳು, ಶಿಬಿರಗಳು, ಕಾರ್ಯಾಗಾರಗಳು ಅಥವಾ ಮೇಳಗಳೇ ಹೊರತು ಉತ್ಪಾದನಾ ಕೇಂದ್ರಿತ ಅಲ್ಲ ಅನ್ನೋದೊಂದು ಪ್ರಸ್ತಾಪ ಮಾಡಿದ್ದೆ. ಅದೇ ನಿಟ್ಟಿನಲ್ಲಿ ಎಲ್ಲ ಅಭಿವೃದ್ಧಿ ಇಲಾಖೆಗಳು, ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕೆ ಇಲಾಖೆ, ಪಶುಸಂಗೋಪನಾ ಇಲಾಖೆ, ಮೀನುಗಾರಿಕೆ ಇಲಾಖೆ, ರೇಷ್ಮೆ ಇಲಾಖೆ ಹಾಗೂ ಸಂಬಂಧಿಸಿದ ನಿಗಮ ಮಂಡಳಿಗಳೇನಿದೆ, ಹಾಗೆ ಗ್ರಾಮ ಮಟ್ಟದ ಆಡಳಿತ, ಗ್ರಾಮ ಪಂಚಾಯತ್ ಆಡಳಿತ, ತಾಲೂಕು ಆಡಳಿತ, ಜಿಲ್ಲಾಡಳಿತ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಸಂಬಂಧಿಸಿದ ವಿಶ್ವವಿದ್ಯಾನಿಲಯಗಳು, ಸಂಶೋಧನಾ ಸಂಸ್ಥೆಗಳು, ವಿಜ್ಞಾನ ಕೇಂದ್ರಗಳು ಹಾಗೂ ಎಲ್ಲ ಗ್ರಾಹಕರು ಸೇರಿ ಇಂದು ಉತ್ಪಾದಕನನ್ನು ಮಾರುಕಟ್ಟೆಯಲ್ಲಿ ಗೆಲ್ಲಿಸುವ ಜವಾಬ್ದಾರಿ ತೆಗೆದುಕೊಳ್ಳಬೇಕು. ಉತ್ಪಾದಕನನ್ನು ಸೇರಿ ಅಂತ ಒಂದು ಪ್ರಸ್ತಾಪ ಮಾಡಿದ್ದೆ. ಮತ್ತು ಇನ್ನೊಂದು, ಇಂದಿನ ಮೊದಲ ಆದ್ಯತೆ, ಅವಶ್ಯಕತೆ, ತುರ್ತು ಹಾಗೂ ಜರೂರು ಕೃಷಿ ಮೇಳಗಳ ಬದಲಾಗಿ ಕೃಷಿ ಮಾರಾಟ ಮೇಳಗಳು ಅಂತ ನಾನು ಪ್ರಸ್ತಾಪ ಮಾಡಿದ್ದೆ. ಇದ್ರ ಬಗ್ಗೆ ನಾನು ಮತ್ತೊಂದು ಸವಿರವಾಗಿ ಮತ್ತೊಂದು ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಆ ಉದ್ದೇಶದಿಂದ ಇದನ್ನು ಇನ್ನೂ ಹೆಚ್ಚು ಈ ವಿಷಯದ ಬಗ್ಗೆ ಸವಿರವಾಗಿ, ನಾನು ಎಲ್ರಿಗೂ ಗೊತ್ತಿರೋಂಥ ವಿಷಯನೇ ಆದರೂ ಸಹ ಅದನ್ನು ನನ್ನ ಶೈಲಿನಲ್ಲಿ ಅಥವಾ ನನ್ನ ದಾಟಿನಲ್ಲಿ ನಾನು ನಿಮ್ಮೊಂದಿಗೆ ಹಂಚ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಕೃಷಿ ಮೇಳಗಳ ಬದಲಾಗಿ ಕೃಷಿ ಮಾರಾಟ ಮೇಳಗಳು ಇವತ್ತಿನ ಮೊದಲ ಆದ್ಯತೆ ಆಗಬೇಕು, ಅವಶ್ಯಕತೆ ಆಗಬೇಕು. ಉತ್ಪಾದನೆ ಕೇಂದ್ರಿತ ತರಬೇತಿಗಳ ಬದಲಾಗಿ ಮಾರುಕಟ್ಟೆ ಅಥವಾ ಮಾರಾಟ ಕೇಂದ್ರಿತ ತರಬೇತಿಗಳಾಗಬೇಕು. ಉತ್ಪಾದಕರನ್ನು ಮತ್ತು ಗ್ರಾಹಕರನ್ನು ಬೆಸೆಯುವ ಮೇಳಗಳಾಗಬೇಕು. ಉತ್ಪಾದಕರನ್ನು ಮತ್ತು ರಫ್ತುದಾರರನ್ನು ಬೆಸೆಯುವ ಮೇಳಗಳ ಆಯೋಜನೆ ಆಗಬೇಕು. ಉತ್ಪಾದಕರನ್ನು ಸಂಸ್ಕರಣಾದಾರರನ್ನ ಬೆಸೆಯುವ ಮೇಳಗಳಾಗಬೇಕು. ಉತ್ಪಾದಕರನ್ನು ಮತ್ತು ಆಮದುದಾರರನ್ನ, ಅಂದರೆ ಬೇರೆ ದೇಶದಿಂದ ಆಮದುದಾರರನ್ನ ಬೆಸೆಯುವ ಮೇಳಗಳಾಗಬೇಕು. ಒಟ್ಟಾರೆ ಉತ್ಪಾದಕರನ್ನು ಎಲ್ಲ ರೀತಿಯ ಖರೀದಿದಾರರನ್ನು ಬೆಸೆಯುವ, ಒಸೆಯುವ, ಜೋಡಿಸುವ ಅಥವಾ ಹೊಂದಿಸುವ ಮೇಳಗಳಾಗಬೇಕು ಅಂತ ನಾನು ಈಗಾಗಲೇ ಭಾಗ 1, 2, 3ರಲ್ಲಿ ಪ್ರಸ್ತಾಪ ಮಾಡಿದ್ದೆ. ಅನ್ಯಥಾ ಭಾವಿಸಬೇಡಿ. ನಾನು ಈಗಾಗಲೇ ಹೇಳಿದಾಗೆ ನಾನೇನು ದೊಡ್ಡ ಸರ್ವಜ್ಞ ಅಂತ ಅಥವಾ ಎಲ್ಲವನ್ನೂ ತಿಳಿದಂಥ ಪರಿಣಿತ ಅಂತ ನಾನು ಖಂಡಿತ ಯಾವತ್ತೂ ಸಹ ನಾನು ಭಾವಿಸಿ ಮಾತಾಡಿಲ್ಲ. ನಾನು ನನ್ನ ಎಲ್ಲ ಕ್ಷೇತ್ರಗಳ ಸರ್ಕಾರಿ ಕ್ಷೇತ್ರ, ಸರ್ಕಾರೇತರ ಕ್ಷೇತ್ರ, ಖಾಸಗಿ ಕ್ಷೇತ್ರ, ಸ್ವಂತ ಕೃಷಿ ಕ್ಷೇತ್ರದಲ್ಲಿ ವ್ಯಾಪಾರ ಮಾಡಿರೋಂಥ ಒಂದು ಅನುಭವ, ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಯಾಗಿ ತಳಮಟ್ಟದಲ್ಲಿ ಸುತ್ತಿರೋಂಥ ಅನುಭವ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೀನಿ. ನಾನು ಸಹ ಕೃಷಿ ವಿಶ್ವವಿದ್ಯಾನಿಲಯದಲ್ಲೇ ಓದಿರೋಂಥ ಒಬ್ಬ ವಿದ್ಯಾರ್ಥಿ. ಬಹುತೇಕ ಈ ಕೃಷಿ ಮತ್ತು ಪೂರಕ ಇಲಾಖೆಗಳಲ್ಲಿರೋಂಥ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳಿರ್ಬೋದು, ತಾಲೂಕು ಮಟ್ಟದ ಅಧಿಕಾರಿಗಳಿರ್ಬೋದು, ಬಹುತೇಕ ಸ್ನೇಹಿತರೇ, ಆತ್ಮೀಯರೇ. ಕೃಷಿ ವಿಶ್ವವಿದ್ಯಾನಿಲಯದಿರೋಂಥ ಪ್ರಾಧ್ಯಾಪಕರು, ಸಹ ಪ್ರಾಧ್ಯಾಪಕರಿರ್ಬೋದು, ಉಪಕುಲಪತಿಗಳು ಸಹ ಇರ್ಬೋದು, ಅವರು ಸಹ ಆತ್ಮೀಯರೇ, ಪರಿಚಿತರೇ ಅಥವಾ ಸ್ನೇಹಿತರೇ ಇರ್ಬೋದು. ನಾನು ಇದನ್ನು ಹೇಳ್ತಾ ಇರೋಂಥದ್ದು ಅದರ ಒಳಾರ್ಥವನ್ನು ಸರಿಯಾದ ರೀತಿಯಲ್ಲಿ ನೀವೆಲ್ಲ ಭಾವಿಸ್ತೀರಿ ಅಂತ, ಅಥವಾ ಅದನ್ನು ಸರಿಯಾದ ರೀತಿಯಲ್ಲಿ ಗ್ರಹಿಸ್ತೀರಿ ಅಂತ ನಾನು ಭಾವಿಸಿದ್ದೇನೆ. ನಾನು ಹೇಳ್ತಿರೋಂಥ ಅರ್ಥ ಏನು ಅಂತಂದರೆ, ಇವತ್ತಿನ ಪರಿಸ್ಥಿತಿಗೆ ಬಹುಶಃ 25 ವರ್ಷದ ಹಿಂದೆ, 30 ವರ್ಷದ ಹಿಂದೆ ಕೃಷಿ ಮೇಳಗಳ ಅವಶ್ಯಕತೆಗಳಿತ್ತು. ಯಾಕಂದರೆ ಎಲ್ಲ ತಂತ್ರಜ್ಞಾನವನ್ನು ಒಂದೇ ವೇದಿಕೆಗೆ ಬರ್ತಾ ಇತ್ತು. ಗೊಬ್ಬರಗಳಾಗಿರ್ಬೋದು, ಕೀಟನಾಶಕ ಆಗಿರ್ಬೋದು, ರೋಗನಾಶಕ ಆಗಿರ್ಬೋದು, ಅಥವಾ ಕೃಷಿ ಯಂತ್ರೋಪಕರಣಗಳಿರ್ಬೋದು, ಹೊಸ ಹೊಸ ತಂತ್ರಜ್ಞಾನಗಳು, ಆವಿಷ್ಕಾರಗಳು ಎಲ್ಲವನ್ನೂ ಸಹ ಆವಾಗ ತಿಳ್ಕೊಳ್ಬೇಕು ಅಂತಂದರೆ ಮಾಹಿತಿಯ ಕೊರತೆ ಇತ್ತು 25-30 ವರ್ಷದ ಹಿಂದೆ. ಹಾಗಾಗಿ ಅದು ಬಹಳ ಅಗಾಧವಾದಂಥ ರೈತರಿಗೆ ಅವಶ್ಯಕತೆ ಇತ್ತು. ಆದರೆ ಅನ್ಯಥಾ ಭಾವಿಸ್ಬೇಡಿ, ಇವತ್ತು ಮಾಹಿತಿ ಯುಗ, ತಂತ್ರಜ್ಞಾನದ ಯುಗ. ಯಾವುದೇ ಒಂದು ಮಾಹಿತಿ ಬೇಕು, ಯಾವುದೇ ಒಂದು ಬೆಳೆಗೆ ಪೂರಕವಾದಂಥ ಮಾಹಿತಿ ಬೇಕು ಅಂತಂದರೆ ಬೆಳೆ ಉತ್ಪಾದನೆಯಿಂದ ಹಿಡಿದು ಆ ಬೆಳೆಯ ಸಂಬಂಧಪಟ್ಟಂಥ ಬೀಜ ಎಲ್ಲಿ ಸಿಗುತ್ತೆ, ಅದಕ್ಕೆ ಸಂಬಂಧಪಟ್ಟಂಥ ಉತ್ಪಾದನೆ, ಅದರ ಸುಧಾರಿತ ಬೇಸಾಯ ಕ್ರಮಗಳೇನು, ಅದಕ್ಕೆ ಬೇಕಾಗಿರೋಂಥ ಪರಿಕರಗಳೇನು,
ಅದಕ್ಕೆ ಪ್ರತಿಯೊಂದು ಸಹ ಮಾಹಿತಿ ಇವತ್ತು ಏನು ಈ ತಂತ್ರಜ್ಞಾನ ಏನಿದೆ, ಇವತ್ತೇನು ಸ್ಮಾರ್ಟ್ ಫೋನ್ ಅಂತ ಹೇಳ್ತೀವಿ, ಇವತ್ತು ಯಾವುದೇದಾಗಲಿ ಇವತ್ತು ಮಾಹಿತಿಯ ಕೊರತೆ ಇಲ್ಲ. ನಾನು ಎಲ್ಲ ವೇದಿಕೆಗಳಲ್ಲಿ ಹೇಳ್ತಾ ಇರ್ತೀನಿ, ಇವತ್ತು ಮಾಹಿತಿಯ ಕೊರತೆ ಇಲ್ಲ, ಮಾಹಿತಿ ಅಗಾಧತೆ ಇದೆ. 25-30 ವರ್ಷದ ಹಿಂದೆ ಮಾಹಿತಿ ಕೊರತೆ ಇತ್ತು. ಏನೇ ತಿಳ್ಕೊಳ್ಬೇಕು ಅಂತಿದ್ರು ಈ ಥರ ಕಾರ್ಯಾಗಾರಗಳಿಗೆ ಹೋಗಬೇಕಿತ್ತು, ತರಬೇತಿಗಳಲ್ಲಿ ಭಾಗವಹಿಸಬೇಕಾಗಿತ್ತು, ಕೃಷಿ ಮೇಳಗಳಿಗೆ ಹೋಗಬೇಕಾಗಿತ್ತು, ಸಂಬಂಧಪಟ್ಟಂಥ ತಜ್ಞರನ್ನ ಸಂಪರ್ಕ ಮಾಡಬೇಕಿತ್ತು. ಆದರೆ ಅದನ್ನ ಮಾತ್ರಕ್ಕೆ ಎಲ್ಲ ಇದು ಅಂತ ನಾನು ಹೇಳ್ತಾ ಇಲ್ಲ, ಅದನ್ನು ಸಹ ನೀವು ಬೇರೆ ಥರ ಅರ್ಥೈಸಂತ ಪ್ರಯತ್ನ ದಯಮಾಡಿ ಮಾಡಬೇಡಿ. ನಾನು ಹೇಳ್ತಾ ಇರೋಂಥದ್ದು ಬಹಳ ಸ್ಪಷ್ಟ. ಇವತ್ತು ರೈತರಿಗೆ ಮುಖ್ಯವಾದ ಸಮಸ್ಯೆ ಇರೋಂಥದ್ದು ಬಹುತೇಕ ನಾನೇನು ದೊಡ್ಡ ಭಾಳ 70-80 ವರ್ಷ ವಯಸ್ಸಾಗಿರೋಂಥ ಅಂದ್ರೆ ನಾನು ಸಹ 1992ರಲ್ಲಿ ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ನಾವು ಸಹ ತೋಟಗಾರಿಕೆ ಪದವಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಸೇರ್ಕೊಂಡಾದಾಗ ಹಿಂದಿಡಿದು ಅಥವಾ ಕೃಷಿ ಕುಟುಂಬದ ಹಿನ್ನೆಲೆಯಿಂದ ಬಂದಿರಲಾಗಿ ಸೂಕ್ಷ್ಮವಾಗಿ ಗಮನಿಸ್ತಾ ಹೋದರೆ ಇವತ್ತು ಬಹುಶಃ 92 ಅಥವಾ 90ರ ದಶಕದಲ್ಲಿ ಇದ್ದಂಥ ಸಮಸ್ಯೆಗಳೇ ಬೇರೆ, ಕೃಷಿಗಿದ್ದಂಥ ಸಮಸ್ಯೆಗಳೇ ಬೇರೆ. ಅವಾಗೆಲ್ಲ ಇದ್ದಂಥ ಸಮಸ್ಯೆಗಳು ಯಾವುದು ಅಂತಂದರೆ ಬಹುತೇಕ ಅವರು ಉತ್ಪಾದನೆ ಬಗ್ಗೆ ಆಧಾರಿತ ಸಮಸ್ಯೆಗಳಿತ್ತು, ಅಥವಾ ಕೀಟ ನಿಯಂತ್ರಣ ಇರ್ಬೋದು, ರೋಗ ನಿಯಂತ್ರಣ. ಇವತ್ತಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಇವತ್ತು ಭಾಳ ಮುಖ್ಯವಾಗಿರೋಂಥ ಸಮಸ್ಯೆ ಬಹುಶಃ ನೀವು ಇಡೀ ಭಾರತದಾದ್ಯಂತ ಪ್ರತಿಯೊಬ್ಬ ರೈತರನ್ನ ನಾವೇನಾರು ಮನೆಗೆ ಹೋಗಿ ಅಥವಾ ಅವ್ರ ಭೇಟಿ ಮಾಡಿ ಸಮೀಕ್ಷೆ ಮಾಡಿ ಏನಾರು ಪಟ್ಟಿ ಮಾಡಿಕೊಂಡ್ರೆ ನಿಮ್ಗಿರೋಂಥ ಸಮಸ್ಯೆಗಳು ಏನು ಅಂತೇಳಿ ಪಟ್ಟಿ ಮಾಡಿದ್ರೆ ಬಹುತೇಕ ಮಾರುಕಟ್ಟೆ ಸಮಸ್ಯೆ ಅಥವಾ ಕೃಷಿ ಕೂಲಿ ಕಾರ್ಮಿಕರ ಸಮಸ್ಯೆ ಬಹುತೇಕ ಅಗ್ರಸ್ಥಾನದಲ್ಲಿ ಬರುತ್ತದೆ. ಕೃಷಿ ಕಾರ್ಮಿಕರ ಸಮಸ್ಯೆ ಇದೆ ಅನ್ನೋಂಥದ್ದು ಬಹುಶಃ 90ರ ದಶಕದಲ್ಲಿ ಯಾರೂ ಊಹೆ ಮಾಡಿರಲಿಲ್ಲ. ಇವತ್ತು ಆ ಪಟ್ಟಿನಲ್ಲೂ ಇರಲಿಲ್ವೇನೋ 90ರ ದಶಕದಲ್ಲಿ ಕೃಷಿಕರ ಸಮಸ್ಯೆಗಳಲ್ಲಿ ಪಟ್ಟಿ ಮಾಡಿ ಅಂದರೆ ಕೃಷಿ ಕಾರ್ಮಿಕರ ಸಮಸ್ಯೆ ಅಂತ ಯಾರೂ ಹೇಳ್ತಾ ಇರಲಿಲ್ಲ. ಆದರೆ ಇವತ್ತು ಕೃಷಿ ಮಾರುಕಟ್ಟೆ ಸಮಸ್ಯೆ ಮತ್ತು ಕೂಲಿ ಕಾರ್ಮಿಕರ ಸಮಸ್ಯೆ ಏನಿದೆಯಲ್ಲ ಅದು ಅಗ್ರಸ್ಥಾನದಲ್ಲಿ ಬರೋಂಥದ್ದು. ಹಾಗಾಗಿ ನನ್ನ ಉದ್ದೇಶ ಇಷ್ಟೇ, ರೈತರಿಗೆ ಏನು ಸಮಸ್ಯೆ ಇದೆ ಆ ಸಮಸ್ಯೆಗೆ ಅನುಗುಣವಾಗಿ ನಾವು ಮಾಡೋಂಥ ಎಲ್ಲ ಕೆಲಸಗಳು, ಎಲ್ಲ ಯೋಜನೆಗಳು ಅದಕ್ಕೆ ಪೂರಕವಾಗಿರ್ಬೇಕಂತ ನಾನು ಹೇಳ್ತಾ ಇರೋಂಥದ್ದಷ್ಟೇ. ಇಲಾಖೆಗಳಿರ್ಬೋದು, ಸಂಶೋಧನಾ ಕೇಂದ್ರಗಳಿರ್ಬೋದು, ಕೃಷಿ ವಿಶ್ವವಿದ್ಯಾನಿಲಯಗಳಿರ್ಬೋದು. ಹಾಗಾಗಿ ಈ ನಿಟ್ಟಿನಲ್ಲಿ ಎಷ್ಟೋ ಸಲ ರಾಜ್ಯದಲ್ಲಿ ನಾನು ಸಹ ನೋಡಿದ್ದೀನಿ, ನಾನು ಇಲಾಖೆಯಲ್ಲಿ ಇದ್ದಂಥವನು, ಎಷ್ಟೋ ಸಲ ಬರ ಆದಂಥ ಪರಿಸ್ಥಿತಿನಲ್ಲಿ, ನೆರೆ ಆದಂಥ ಪರಿಸ್ಥಿತಿ, ಎಷ್ಟೋ ಸಲ ಕೃಷಿ ಮೇಳಗಳನ್ನು ಆಯೋಜನೆ ಮಾಡಿಲ್ಲ ಎಷ್ಟೋ ವಿಶ್ವವಿದ್ಯಾನಿಲಯ. ಅದನ್ನ ಮಾತ್ರಕ್ಕೆ ಕೃಷಿ ಮೇಳಗಳು ನಡೆದಿಲ್ಲ ಅಂತ ಮಾತ್ರಕ್ಕೆ ರೈತರು ಏನು ವಿಚಲಿತರಾಗಿಲ್ಲ, ಅದರಿಂದ ರೈತರಿಗೇನು ಅಂಥ ಪ್ರಭಾವ ಅಥವಾ ಪರಿಣಾಮ ಬೀರಿಲ್ಲ. ಆದರೆ ನಿಜವಾಗಿ ರೈತರಿಗೆ ಪ್ರತಿನಿತ್ಯ ಕಾಡ್ತಾ ಇರೋಂಥ ಸಮಸ್ಯೆಗಳೇನಂತಂದರೆ ಮಾರುಕಟ್ಟೆಯ ಸಮಸ್ಯೆ. ಈ ನಿಟ್ಟಿನಲ್ಲಿ ನಾನು ಮಾತಾಡ್ತಾ ಇರೋಂಥದ್ದು ಅಷ್ಟೇ. ಹಾಗಾಗಿ ನಾನು ಇದನ್ನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಆಗಲೇ ಭಾಳಷ್ಟು ಸಂಚಿಕೆಗಳು ಹೇಳಿರಾಗೆ ನಾನು ವ್ಯವಸ್ಥೆಯನ್ನು ದೂಷಿಸೋಂಥ ವ್ಯಕ್ತಿಯಲ್ಲ. ನಾನು ಬದಲಾಗಿ ಆ ವ್ಯವಸ್ಥೆಯಲ್ಲಿ ನನ್ನ ಪ್ರಾಯೋಗಿಕ ಅನುಭವದಲ್ಲಿ ಎಲ್ಲಿ ಸ್ವಲ್ಪ ಅದನ್ನು ಸರಿಪಡಿಸ್ಕೊಳ್ಬೋದು ಅಥವಾ ಯಾವುದಕ್ಕೆ ಆದ್ಯತೆ ಕೊಡಬೇಕನ್ನೋ ನನ್ನ ಅನುಭವದಲ್ಲಿ ಹಂಚ್ಕೊಳ್ತೀನಿ ವಿನ ನನ್ನ ಸಮಸ್ಯೆಯನ್ನು ದೂಷಿಸಿದಂಥ ವ್ಯಕ್ತಿಯಲ್ಲ. ಹಾಗಾಗಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ, ಕೃಷಿ ವಿಶ್ವವಿದ್ಯಾನಿಲಯಗಳಿರ್ಬೋದು, ಕೃಷಿ ವಿಜ್ಞಾನ ಕೇಂದ್ರಗಳಿರ್ಬೋದು, ಅಥವಾ ಕೃಷಿ ಮತ್ತು ಪೂರಕ ಇಲಾಖೆಗಳಿರ್ಬೋದು, ಸಂಶೋಧನಾ ಸಂಸ್ಥೆಗಳಿರ್ಬೋದು, ಪ್ರತಿಯೊಬ್ಬರಿಗೂ ನನಗೆ ಮನವಿ ಮಾಡ್ಕೊಳ್ತಿರೋದು ಏನು ಅಂತಂದರೆ, ದಯಮಾಡಿ ತಾಂತ್ರಿಕ ತರಬೇತಿಗಳಿಗಿಂತ ಹೆಚ್ಚಿನಾಗಿ, ತಾಂತ್ರಿಕ ಮೇಳಗಳಿಗಿಂತ ಹೆಚ್ಚಿನದಾಗಿ, ಕೃಷಿ ಮೇಳಗಳಿಗಿಂತ ಹೆಚ್ಚಿನದಾಗಿ ಉತ್ಪಾದನೆಗೆ ಸೀಮಿತವಾದಂಥ ತರಬೇತಿಗಳು ಅಥವಾ ಮೇಳಕ್ಕಿಂತ ಬದಲಾಗಿ ಆಯಾ ಭಾಗಗಳಲ್ಲಿ ಹೆಚ್ಚು ಯಾವುದು ಬೆಳೆಗಳನ್ನು ಬೆಳೀತಾ ಇದ್ದಾರೆ ಆ ಬೆಳೆಗಳನ್ನು ರೈತರಿಗೆ ಮಾರುಕಟ್ಟೆಯನ್ನು ಸೃಷ್ಟಿಸೋ ನಿಟ್ಟಿನಲ್ಲಿ ಅಥವಾ ಮಾರುಕಟ್ಟೆಯನ್ನು ಕಂಡಿಟ್ಕೊಳ್ಳೋ ನಿಟ್ಟಿನಲ್ಲಿ ಕಾರ್ಯಾಗಾರ ನಡೀಲಿ, ಮೇಳಗಳಾಗಲಿ ಅನ್ನೋಂಥದ್ದೇ ಅಷ್ಟೇ ನನ್ನ ಉದ್ದೇಶ. ಬಿಟ್ಟರೆ ಈ ರೀತಿಯ ಮೇಳಗಳು ಕೃಷಿ ಮಾರಾಟ ಮೇಳಗಳು ಇವತ್ತು ಹೆಚ್ಚಿನ ಅವಶ್ಯಕ. ಈಗ ಈ ರೀತಿಯ ಮಾರಾಟ ಮೇಳಗಳು ನಡೀತಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಯಾಕಂದರೆ ನಾನು ಸಹ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಯಾಗಿ ಎಷ್ಟೋ ಖರೀದಿದಾರರ ಮತ್ತು ಉತ್ಪಾದಕರ ಸಮಾವೇಶಗಳಲ್ಲೂ ಭಾಗವಹಿಸಿದ್ದೀನಿ, ರೈತ ಉತ್ಪಾದಕ ಕಂಪನಿಗಳ ಸಮಾವೇಶದಲ್ಲೂ ಭಾಗವಹಿಸಿದ್ದೀನಿ. ಅಲ್ಲಲ್ಲಿ ನಡೀತಾ ಇದೆ. ಅದನ್ನು ಬೈದು ಮುನ್ನೆಲೆಗೆ ಬರಬೇಕು. ಇದು ವರ್ಷಕ್ಕೆ ಒಂದ್ಸಲ ಆಗಂಥದ್ದಲ್ಲ. ಬಹುಶಃ ಮುಂಗಾರು ಹಿಂಗಾರಿನಲ್ಲಿ ಆ ಒಂದು ಬೆಳೆ ಕಟಾವಾಗಕ್ಕಿಂತ ಬಹುತೇಕ 1 ತಿಂಗಳು ಮೊದಲು, 2 ತಿಂಗಳು ಮೊದಲು ಆಯಾ ಭಾಗಗಳಲ್ಲಿ ಗ್ರಾಮ ಮಟ್ಟದಲ್ಲಿರ್ಬೋದು, ಗ್ರಾಮ ಪಂಚಾಯತ್ ಮಟ್ಟದಲ್ಲಿರ್ಬೋದು, ಹೋಬಳಿ ಮಟ್ಟದಲ್ಲಾಗಿರ್ಬೋದು, ತಾಲೂಕು ಮಟ್ಟದಲ್ಲಾಗಿರ್ಬೋದು, ಅಥವಾ ಜಿಲ್ಲಾ ಮಟ್ಟದಲ್ಲಾಗಿರ್ಬೋದು, ರಾಜ್ಯ ಮಟ್ಟದಲ್ಲಾಗಿರ್ಬೋದು, ಯಾವ್ಯಾವುದು ಮುಖ್ಯ ಬೆಳೆಗಳೇನಿದೆಯಲ್ಲ ಅದನ್ನು ಸಗಟು ಖರೀದಾರ ಯಾರಿದ್ದಾರೆ, ಅದನ್ನು ರಫ್ತುದಾರರು ಯಾರಿದ್ದಾರೆ, ಸಂಸ್ಕರಣಾದಾರರು ಯಾರಿದ್ದಾರೆ, ಬೇರೆ ದೇಶದಿಂದ ಆಮದುದಾರರು ಯಾರಿದ್ದಾರೆ, ಅವರ ಮಾಹಿತಿಯನ್ನು ಕಲೆ ಹಾಕಿ ಅವ್ರ ಜೊತೆ ಸಂಪರ್ಕವನ್ನು ಬೆಳೆಸ್ಕೊಂಡು ಅವರನ್ನು ಈ ಗ್ರಾಮ ಮಟ್ಟಕ್ಕಿರ್ಬೋದು, ರಾಜ್ಯ ಮಟ್ಟದಲ್ಲಿ ಕರೆದು ಆ ಮುಖ್ಯವಾದಂಥ ಬೆಳೆಗಾರ ಏನಿದಾರಲ್ಲ ಅವ್ರಿಗೂ ಮತ್ತು ಇವರನ್ನು ಒಂದು ಸಮಾವೇಶಗಳನ್ನು, ಮೇಳಗಳನ್ನು ಮಾಡೋಂಥದ್ದು ಇವತ್ತಿನ ಆ ಮೊದಲ ಆದ್ಯತೆ ಆಗಬೇಕು, ಅನಿವಾರ್ಯತೆ ಆಗಬೇಕು ಅನ್ನೋದನ್ನು ನಾನು ಪ್ರಸ್ತಾಪ ಮಾಡ್ತಾ ಇರೋಂಥದ್ದು ಅಷ್ಟೇ. ನಿಮಗೆ ತಮಾಷೆಗಳು ಉದಾಹರಣೆ ಕೊಡಬೇಕಂದ್ರೆ ಯಾವುದೊಬ್ಬ ವ್ಯಕ್ತಿಗೆ ಭಾಳಷ್ಟು ಆರೋಗ್ಯದ ಸಮಸ್ಯೆ ಇರುತ್ತೆ ಅಂತ ಭಾವಿಸೋಣ. ಅವನಿಗೆ ನೆಗಡಿ ಇರ್ಬೋದು, ಕೆಮ್ಮಿರ್ಬೋದು, ಮಂಡಿ ನೋವು, ಬೇರೆ ಬೇರೆ, ಅದ್ರ ಜೊತೆಗೆ ಹೃದಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಇರ್ತದೆ. ಹಾಗಾಗಿ ಯಾವುದಕ್ಕೆ ನಾವು ಮೊದಲನೇ ಆದ್ಯತೆ ಕೊಡ್ತೀವಿ? ಅವಾಗ ಹೃದಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗೆ ಮೊದಲನೇ ಆದ್ಯತೆ ಕೊಡ್ತೀವಿ. ಬೇರೆ ಸಮಸ್ಯೆಗಳನ್ನ ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಮುಖ್ಯವಾದ ಸಮಸ್ಯೆ ಹೃದಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಯಾಕಂದರೆ ವ್ಯಕ್ತಿಯ ಜೀವ ನಿಂತಿರೋಂಥದ್ದೇ
ನೆಗಡಿ ಕೆಮ್ಮು ಯಾವುದೋ ಕಾರಣಕ್ಕೆ ಬಂದಿರ್ಬೋದು, ಅದರ ಕಡೆನ ಗಮನ ಕೊಡಬಾರ್ದು ಅಂತ ನಾನು ಹೇಳ್ತಲ್ಲ. ಅದೇ ನಿಟ್ಟಿನಲ್ಲಿ ಇವತ್ತು ಕೃಷಿಕರ ಸಮಸ್ಯೆಗಳೇನಂತ ನಾವು ಪಟ್ಟಿ ಮಾಡಿದ್ರೆ ಅಗ್ರಸ್ಥಾನದಲ್ಲಿ ಬರುವಂಥದ್ದು ಮಾರುಕಟ್ಟೆ ಸಮಸ್ಯೆ. ಇನ್ನು ಕೃಷಿ ಕಾರ್ಮಿಕರ ಸಮಸ್ಯೆಗೆ ಏನು ನಾನು ಬಹುತೇಕ ರೈತರು ಸಹ ಅದಕ್ಕೆ ಬೇರೆ ಪರಿಹಾರ ಕಂಡಿಟ್ಕೊಳ್ಬೇಕಾಗುತ್ತೆ. ಹಾಗಾಗಿ ನಾನು ಅದ್ರ ಪ್ರಸ್ತಾಪ ಮಾಡ್ತಾ ಇಲ್ಲ. ಅದಕ್ಕೂ ಸಹ ಮುಂದಿನ ಸಂಚಿಕೆಯಲ್ಲಿ ನಾನು ಪ್ರಸ್ತಾಪ ಮಾಡ್ತೀನಿ, ಯಾಕಂದ್ರೆ ಭಾಳ ಪ್ರಾಯೋಗಿಕವಾಗಿ ತಳಮಟ್ಟದಲ್ಲಿ ಸುತ್ತಪದಿರೋಂಥ ವ್ಯಕ್ತಿ. ಅದಕ್ಕೂ ಮುಂದಿನ ಸಂಚಿಕೆಯಲ್ಲಿ ಪ್ರಸ್ತಾಪ ಮಾಡ್ತಿದ್ದೀನಿ. ಈ ಸಂಚಿಕೆಯ ಇದನ್ನು ಮುಖ್ಯವಾಗಿ ಈ ಸಂಚಿಕೆಯ ಮೂಲಕ ನಾನು ಹಂಚ್ಕೊಳ್ತಾರಂಥ ವಿಷಯ, ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಿರೋಂಥ ವಿಷಯ, ನಾನು ಎಲ್ಲ ರೈತ ಉತ್ಪಾದಕ ಕಂಪನಿಗಳು, ಸ್ವಸಹಾಯ ಸಂಘಗಳು, ಶ್ರೀಶಕ್ತಿ ಗುಂಪುಗಳು ಅಥವಾ ರೈತ ಒಕ್ಕೂಟಗಳು, ರೈತ ಸಹಕಾರಿಗಳು, ರೈತ ಸಂಘಟನೆಗಳು ನಿಮಗೂ ಸಹ ಮನವಿ ಮಾಡ್ಕೊಳ್ತಾ ಇದ್ದೀನಿ. ದಯಮಾಡಿ ನೀವು ಸಹ ಮನವಿ ಮಾಡ್ಕೊಳ್ಳಿ. ಕೃಷಿ ವಿಶ್ವವಿದ್ಯಾನಿಲಯಗಳಿಗಿರ್ಬೋದು ಅಥವಾ ಸಂಶೋಧನಾ ಸಂಸ್ಥೆಗಳಿಗೆ, ಕೃಷಿ ವಿಜ್ಞಾನ ಕೇಂದ್ರಗಳಿಗೆ, ಸಂಬಂಧಪಟ್ಟಂಥ ಎಲ್ಲ ಇಲಾಖೆಗಳಿಗೆ ನೀವು ಸಹ ಮನವಿ ಮಾಡ್ಕೊಳ್ಳಿ. ನಮಗೆ ತಾಂತ್ರಿಕ ತರಬೇತಿ ಅಥವಾ ತಾಂತ್ರಿಕ ಕಾರ್ಯಾಗಾರಗಳಿಂದ ಬದಲಾಗಿ ಮಾರುಕಟ್ಟೆಗೆ ಸಂಬಂಧಪಟ್ಟಂಥ, ಅಂದರೆ ಮಾರುಕಟ್ಟೆಗೆ ಸಂಬಂಧಪಟ್ಟಂತಂದರೆ ಮತ್ತೆ ಅದು ಅದು ಕೊಠಡಿಯಲ್ಲಿ ನಡೆಯುವಂಥ ತರಬೇತಿ ಆಗಬಾರ್ದು. ಬದಲಾಗಿ ಅಲ್ಲಿ ಆ ಭಾಗದಲ್ಲಿ ಬೆಳೆಯುವಂಥ ಮುಖ್ಯ ಬೆಳೆಗಳನ್ನು ಖರೀದಿ ಮಾಡೋಂಥ ದೊಡ್ಡ ದೊಡ್ಡ ಸಗಟು ಖರೀದಿ ಮಾಡೋಂಥವ್ರು ಸಂಸ್ಕರಣಾದಾರರನ್ನು ಬೆಸೆಯಂಥ ಕಾರ್ಯಾಗಾರಗಳಾಗಬೇಕನ್ನೋದನ್ನು ನೀವು ಸಹ ಮನವಿ ಮಾಡ್ಕೊಳ್ಳಿ. ಮತ್ತು ಈ ಒಂದು ಕಾರ್ಯಕ್ರಮದ ಮೂಲಕ ನಾನು ಸಹ ಅದನ್ನು ಮನವಿ ಮಾಡ್ಕೊಳ್ತೇನೆ. ನಾನು ಆಗಲೇ ಹೇಳಿದಾಗೆ ನಾನು ಕೃಷಿ ಒಂದು ವೇಳೆ ಬಹುತೇಕ ಇನ್ನೂ ಒಂದು ಹೆಜ್ಜೆನ ಮುಂದೆ ಹೋಗಿ ಹೇಳ್ತಾ ಇದ್ದೀನಿ. ಸಂಬಂಧಪಟ್ಟಂಥ ವಿಶ್ವವಿದ್ಯಾನಿಲಯಗಳು, ಇಲಾಖೆಗಳು, ಸಂಶೋಧನಾ ಸಂಸ್ಥೆಗಳಿಗೆ ನೀವು ಕೃಷಿ ಮೇಳಗಳನ್ನು ಆಯೋಜನೆ ಮಾಡೋದ್ರ ಜೊತೆಗೆ ಮಾರಾಟ ಮೇಳಗಳನ್ನು ಆಯೋಜನೆ ಮಾಡ್ಬೋದು. ಅಷ್ಟು ನಿಮಗೆ ಸಮಯ ಇದೆ, ಅವಕಾಶಗಳಿದೆ, ಅನುದಾನ ಇದೆ, ದಯಮಾಡಿ ಎರಡನ್ನು ಮಾಡಿ. ಆದರೆ ಅಷ್ಟು ಸಮಯ ಇಲ್ಲ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಸಂಪನ್ಮೂಲಗಳ ಕೊರತೆ ಇದೆ, ಅನುದಾನದ ಕೊರತೆ ಇದೆ ಅಂತ ಒಂದು ವೇಳೆ ಇದ್ದದಾದರೆ ನನ್ನ ಮನವಿ ಮೊದಲನೇ ಆದ್ಯತೆ ಮಾರಾಟ ಮೇಳಗಳಿಗೆ ಕೊಡಿ. ಯಾಕಂದರೆ ಕೃಷಿ ಮೇಳಗಳು ನಾನು ಹಾಗೆ ಹೇಳಿದಾಗ ನಾನು 92ನೇ ಇಸ್ವಿಯಿಂದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ರಾಜ್ಯದ ಬಹುತೇಕ ಎಲ್ಲ ಕೃಷಿ ಮೇಳಗಳಲ್ಲೂ ಅಥವಾ ಕೃಷಿ ಮತ್ತು ಪೂರಕ ಇಲಾಖೆಗಳ ಎಲ್ಲ ಇದಕ್ಕೂ ಸಹ ಮೇಳಗಳಿಗೆ ಹೋಗಿ ಬಂದಿದ್ದೇನೆ. ಇವತ್ತು ಅದಕ್ಕಿಂತ ಅನಿವಾರ್ಯ ಇರೋಂಥದ್ದು ಮಾರಾಟ ಮೇಳ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರಲ್ಲೂ ಮನವಿ, ಕೃಷಿ ಮಾರಾಟ ಕ್ರಾಂತಿ ಇಲ್ಲಿ ಹಂಚ್ಕೊಳ್ತಾರಂಥ ವಿಷಯಗಳು ತಮ್ಮೆಲ್ಲರಿಗೂ ಇದು ಮುಟ್ತಾ ಇದೆ ಮತ್ತು ಇದರ ಗಂಭೀರತೆ ಮತ್ತು ಇದರ ಅವಶ್ಯಕತೆ ನಿಮಗೆಲ್ಲರಿಗೂ ಅರ್ಥ ಆಗ್ತಾಯಿದೆ ಅಂತ ಭಾವಿಸ್ತಾ ಇದ್ದೀನಿ. ಹಾಗಾಗಿ ದಯಮಾಡಿ ಎಲ್ಲ ಕೃಷಿಕರು ಎಲ್ಲ ಸಂಚಿಕೆಗಳನ್ನು ದಯಮಾಡಿ ನೋಡಿ, ಮತ್ತು ಕೃಷಿಕರು ಮತ್ತು ಕೃಷಿ ಕ್ಷೇತ್ರ ತೊಡಗಿಸ್ಕೊಂಡಿರೋಂಥ ಎಲ್ಲರಿಗೂ ಸಹ ಇದನ್ನು ಹಂಚ್ಕೊಳ್ಳಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು.